ಬ್ರೋ ಯಾರೋ ಮನುಷ್ಯ. ಯಾಕಂದ್ರೆ ಇನ್ಮೇಲೆ ಇಂದ ನಾವು ರೆಗ್ಯುಲರ್ ಆಗಿ ಈ ಕಡೆ ಬರ್ತಾನೆ. ಏನಾಯ್ತು? ಎಸಿ ಬ್ರೋ ಇನ್ನೊಂದು ಹೊಡಿ ಬ್ರೋ. ಅದೇ ಏನೋ ಬೀಳ್ತೈತಣ, ಅಟ್ಯಾಕ್ ಮಾಡ್ತೈತಣ ನಮ್ಗೆ ಇವಾಗ. ಏನೋ ಸೌಂಡ್ ಬಂತಲ್ಲ ಪ್ರಜ್ವಲ್. ಇವಾಗ ಏನೋ ಹೋಯ್ತು ಪ್ರಜ್ವಲ್. ಅಲ್ಲಿ ಇಲ್ಲಿ ಈ ರೂಮಲ್ಲಿ ಎಲ್ಲಣ್ಣ? ಇಲ್ಲೇ ಸೌಂಡ್ ಏನಾಯ್ತು? ಎಲ್ಲಿ? ಇಲ್ಲಿ ಪಾಸ್ ಆಯ್ತು ಕಣೆ. ಅಣ್ಣ ಏನಾಯ್ತು? ಅಣ್ಣ ಶಾಡು ಅಣ್ಣ. ಎಲ್ಲಿ? ಇಲ್ಲಿ ಇಲ್ಲಿ ಪಾಸ್ ಆಯ್ತು ಅಣ್ಣ ಕಣೆ. ಪಕ್ಕನ? ಹ್ಞೂ ಬ್ರೋ ಕ್ಲೀನಾಗಿ ಕ್ಯಾಪ್ಚರ್ ಆಯ್ತು. 2 shadow ಬ್ರೋ. ಹಾಂ ಹೋಯ್ ನೋಡೋಣ ಸೌಂಡು ಪಕ್ಕ ಪ್ರಜ್ವಲ್ ನೀನು. ಅಣ್ಣ ಕ್ಯಾಪ್ಚರ್ ಆಯ್ತು ಅಣ್ಣ, ಕ್ಯಾಪ್ಚರ್ ಮಾಡಿದೆ ಅಣ್ಣ ಇಲ್ಲಿ ಬ್ರೋ. ಫಸ್ಟ್ ಈ ಕಡೆ ಆಗ್ಬಿಟ್ಟೆ ಸೌಂಡ್ ಜೂಷ್ಣು. ಅಲ್ಲಿ ಅಣ್ಣ ಇವಾಗಲೂ ಹಂಗೆ ತಲೆ ಹಿಂಗೆ ಹೋಯ್ತಣ್ಣ ಹಿಂಗೆ. ಹುಷಾರಣ್ಣ ಅಣ್ಣ, ಕಾರ್ನರೆಲ್ಲ ಇರೋದದು. ನೀನು ಇಲ್ಲೇ ಇರು ಪ್ರಜ್ವಲ್, ನೀನು ಇಲ್ಲೇ ಇರು. ಹಾಂ ಇಲ್ಲೇ ಇರು. ಇಲ್ಲಾಂದ್ರೆ ಬಾ 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 ಬಾ. ಹೋಯ್ ಹೋಯ್ ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ? ಮೇಲೆನಾ? ಮೇಲ್ಗಡೆನಾ ಏನಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ವೈಬ್ ಆಗ್ತಿದೆ ಹಂಗೆ, ಇದು ವೈಬ್ರೇಟ್ ಆಗ್ತಿದೆ. ಮೇಲ್ಗಡೆನೋ ಗೊತ್ತಿಲ್ಲ ಪ್ರಜ್ವಲ್. ಅಲ್ಲಿಂದ ನೀನು ಮೇಲ್ಗಡೆ ನೋಡು, ಮೇಲ್ಗಡೆ ನೋಡು ಕ್ಯಾಪ್ಚರ್ ಆಗ್ತಿದೆ ನೋಡು. ನೋಡು ಬರ್ತೈತೆ ಸೌಂಡ್ ಬರ್ತೈತೆ ನೋಡು. ಮೇಲೆ ಯಾರಿಲ್ಲ ಇಲ್ಲ ಅಣ್ಣ. ಬ್ರೋ ಲಾಸ್ಟ್ ಟೈಮ್ ನಾವೇ ತಾನೇ ಬಂದೋಗಿತ್ತು. ಇಲ್ಲಿ ಕಾಣಿಸ್ತಾನೆ ಇಲ್ಲ ಮೇಲೆ ಏನು ಒಬ್ರು ಇಲ್ಲ ಅಲ್ಲಿ. ಬ್ರೋ ಏನು ಬ್ರೋ ಮೀಕೆ ಕಾಣಿಸ್ತಾನೆ ಎಲ್ಲಿ ಪ್ರಜ್ವಲ್? ನೀನು ಕ್ಲೀನ್ ಆಗಿಲ್ಲ. ಎಲ್ಲಿಂದ ಎಲ್ಲಿ ನೋಡಿದೆ? ಕಾರ್ನರು ಫುಲ್ ಲಾಸ್ಟು. ಹ್ಞೂ ರೈಟ್ಗೆ ಹೋಯ್ತು. ಫುಲ್ ಲಾಸ್ಟ್ ಅರ್ಥ ಆಗಿಲ್ಲ. ಹುಷಾರು ಬ್ರೋ. ಯಾರಿಲ್ಲ ಪ್ರಜ್ವಲ್ ಇಲ್ಲಿ, ಯಾರಿಲ್ಲ ಇಲ್ಲಿ. ಸೀರಿಯಸ್ ಆಗಿ ಯಾರಿಲ್ಲ ಇಲ್ಲಿ. ಹಿಂಗೆ ಇಲ್ಲಿಂದ ಮೇಲೆ ಈ ಕಾರ್ನರ್ ಎಲ್ಲ ಹೋಯ್ತು. ಒಟ್ಟಿನಲ್ಲಿ ಹಿಂಗಿಂದ ಹೋಯ್ತು. ಏನಾಯ್ತು ಬ್ರೋ? ಅಯ್ಯೋ ಒಂದು ಬ್ರೋ ನೀವು ಗಂಡ್ಬಡ್ತಂದ ಬ್ರೋ. ನಿಮ್ಗೆ ಕಾಣಿಸ್ತಿದೆ ನೋಡಿ. ಏನಿಲ್ಲ ಬ್ರೋ ಈಗ ಆ ಕಡೆ ರೂಮ್ ಲೇಮೋ ಒಂದಾಗಿದೆ ಬ್ರೋ. ಹಾಂ ಸರ್ ಆ ಕಡೆಗೆಲ್ಲ ಬನ್ನಿ ಹಿಂಗೆ ಬ್ರಷ್ ಇಲ್ಲಿ ಯಾರು ಇಲ್ಲ. ಹಾಂ ಅವೆಲ್ಲ
ಆರೆಂಜ್ ಸಲ ಎಂಟ್ರಿ ಇస్తుంది ಬ್ರೋ. ಸ್ನೇಕ್ಸ್ ಅಯ್ಯಪ್ಪ ನೋಡಿ ಹೆಂಗೈತಿ ಇಲ್ಲಿ ಇನ್ನೂ ಅಲ್ಲ. ಇಲ್ಲಿ ಮೇಲೆ ಹೋಗಕ್ಕೆ ಜಾಗ ಇಲ್ಲ, ಮೇಲ್ಗಡೆಯಿಂದ ಸೌಂಡ್ ಬಂತು ನೋಡ್ದಾ. ಇಲ್ಲಿಗೆ ಬಂದಾದ್ಮೇಲೆ ತಾನೇ ಕರೆಕ್ಟಾಗಿ ನಮ್ಗೆ ಆನೆ ಸೌಂಡ್ ಕೇಳಿಸಿರೋದು ಪ್ರಜ್ವಲ್. ಲಾಸ್ಟ್ ಟೈಮು ಇದೇ ಜಾಗಕ್ಕೆ ಬಂದರೆ ನಮಗೆ ಆನೆ ಸೌಂಡ್ ಕೇಳಿಸಿದೆ ಫ್ರೆಂಡ್ಸ್. ನಮ್ಗೆ ಲಾಸ್ಟ್ ಟೈಮ್ ಬಂದಾಗ ರೂಟೇ ಇದ್ದಿಲ್ಲ ತಾನೇ ಕರೆಕ್ಟಾಗಿ. ಇವಾಗ ಕ್ಲಿಯರ್. ಲಾಸ್ಟ್ ಟೈಮ್ వచ్చినప్పుడు ರೂಟ್ లేదు మాకి క్లీన్గా. ಅದೇ ಹೇಳಿದ್ದು ಕೆಳಗಡೆನೆಲ್ಲ ಕ್ಲೀನ್ ಆಗಿದೆ. ಹುಯ್ ಓಹ್, ಇಲ್ಲಿ ಬಂದರೆ ಮಾಡ್ದತ್ತು. ವಾಟರ್ ಟ್ಯಾಂಕಾ? ನೋ ಬ್ರೋ, ಸ್ಕೂಲ್ ಕ್ಲಾಸ್ ರೂಮ್ಸ್. ಹೆಂಗೆ ಇದು? ಆಟೋಮೆಟಿಕ್ ಶೇಕ್. ಪ್ರಜ್ವಲ್, ಈ ಗಿಡಗಳ ಹತ್ರ ಸೌಂಡ್ ಬರ್ತಿದ್ರೆ ನನಗೆ ಯಾಕೋ ಕರಡಿನೇ ಬಂದೈತಾ ಅನಿಸ್ತಿದೆ ಮತ್ತೆ. ಹಾಂ ಬ್ರೋ, ಇರಪ್ಪ ಯಾಕಾದ್ರೂ ಒಳ್ಳೇದು. ಒಂದು ಕಡ್ಡಿ ಇಕ್ಕೊಂತೀನಿ ಕೈಗೆ. ఈ చెట్లు కాడ సౌండ్ వస్తే ఎలుగు బండి ఏమో కరడి ఏమో అనిపిస్తుంది. ಎಲ್ಲಿ? ಆ ರೂಮಲ್ಲ ಪಕ್ಕನ ಏನೋ ಕಾಣಿಸ್ದಂಗಿತ್ತು, బట్ అద ಏನು ಅಂತ కన్ఫర్మ్ ಇಲ್ಲ అన్న. ఈ రూమ్లో ఏమో కనపడిందంట. ఈ రూమಲ್ಲಿ ಏನೋ ಕಾಣಿಸೈತಂತೆ ಪ್ರಜ್ವಲ್ಗೆ. నీకేమి కానరాలేదా ఫస్ట్ ఇంకా? అక్కడ ನೀ ಒಳ್ಳೆ ಅಣ್ಣ, ನಾನು ಹಿಂದೆ ಇದ್ದೀನಿ. ಇದ್ರೆ ಓಡೋಗುತ್ತೆ. ಇದು ನಮ್ಮನ್ನ ನೋಡ್ಸೋ ಥರ ಸೌಂಡ್ ಮಾಡ್ತಿದ್ಯಲ್ಲ. ನೀವು ಯಾರಾದರೂ ಇದ್ರೆ ನಮ್ಮ ಎದುರುಗಡೆ ಬನ್ನಿ. ಈ ಥರ ನೀವು ಕಣ್ಣ ಮುಚ್ಚಿ ಆಟ ಆಡೋದು ಬೇಡ. ನಿಮಗೆ ಧೈರ್ಯ ಇದ್ದರೆ ನಮ್ಮ ಮುಂದೆ ಬನ್ನಿ. ನೀನಾ ಏನಪ್ಪ, ಈ ಆಂಟೆಡ್ ಲೊಕೇಶನ್ಗೆ ಬಂದ್ರೆ ನನ್ನ ಲೈಟ್ ಫ್ಲಿಕರಿಂಗ್ ಹೊಡಿಯುತ್ತೆ. ಕಡ್ಡಿ ಐತೆ ನನ್ನ ಹತ್ರ, ಇದೇ ಹೊಡೆದೋಯ್ತು. ಇಲ್ಲೇನಿಲ್ಲ. ಪ್ರಜ್ವಲ್, ಅಲ್ಲಿ ಹೇಳ ಅವನು. ಪ್ರಜ್ವಲ್, ಅಲ್ಲಿ ಹೇಳ ಅವನು. ಬ್ರೋ, ಈ ಮೂಲ ಬ್ರೋ, ಈ ಮೂಲೆ ಅಲ್ಲಿ ಪ್ರಜ್ವಲ್ ಕ್ಯಾಪ್ಚರ್ ಇಲ್ಲಿ క్లియర్ క్యాప్చర్. ಇಲ್ಲ ఆ మూల పోయి చూడు బ్రో. అదే చెప్పి వస్తున్నా, నాకేం కనపడట్లే. వాళ్ళ దగ్గర పోవాలి, వాళ్ళ కనపడ చెప్పొస్తున్నా. సీరియస్గా కనపడింది ఈ మూలలో. మీరు మాత్రం మేము పోయాము, ఓకే మేము వీడిని ಕ್ಯಾಪ್ಚರ್ చేస్తాం. ಸೊ ಫ್ರೆಂಡ್ಸ್, ಅವ್ರನ್ನ ಕಲಿಸಿದ್ದೀನಿ ಅಲ್ಲಿಗೆ ಹೋಗೋಕ್ಕೆ. ಅವ್ರನ್ನ ಕಲಿಸಿದ್ದೀನಿ. ಆ ಕಡೆ ಏನೋ ಕ್ಯಾಪ್ಚರ್ ಆಯಿತು ಪ್ರಜ್ವಲ್, ಕನ್ಫರ್ಮ್ ಆಗಾಯಿತು, ಸೀರಿಯಸ್ ಆಗಾಯಿತು. ಸೀರಿಯಸ್ಸಾಗಿ ಕ್ಯಾಪ್ಚರ್ ಆಯಿತು. ಎಲ್ಲಿ? ಆವಾಗಲೇ ಅಲ್ಲಾಡ್ತಿತ್ತಲ್ಲ ಅದೇ ಜಾಗ. ಅಲ್ಲಾಡ್ತಿತ್ತು. ಹಾಂ, లేదు బ్రో, నా ఫోన్లో క్యాప్చర్ అవ్వలే. ನನ್ನ ಫೋನಲ್ಲಿ ಕ್ಯಾಪ್ಚರ್ ಆಗಿಲ್ಲ.
ಏನೋ ಪ್ರಜ್ವಲ್, ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಹೆವಿ ಅನ್ನಿಸ್ತಿಲ್ಲ ನನಗೆ. ಅಯ್ಯೋ ತಿರುಗಿ ಕಾಲೇ ನೋವು ಬಂದ್ಬಿಡ್ತು ನನಗೆ. ಅದು ಫಸ್ಟು ಓಡೋಗಿದೆ ಕಾರಣ ಆಗ್ತೈತಿ. ಸುಮ್ಮನೆ ಗೆಲ್ಲಿಸಿದೆ. అదేనా బ్రో 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 మీరు అక్కడి నుంచి చార్జర్ రేణి అదే 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 ఈజీ అది ఎలుగుబంటది. ಯಾಕೆ ಬ್ರೋ ಏನಾಯ್ತು? ಏನು ಬ್ರೋ ಏನಕ್ಕೆ ಹಂಗಿಸ್ತಾವ? ಅದೇ ಗೊತ್ತಾಯ್ತು. లోపల కాదు ఏం కాదునా అన్నాడేందో ఉందనా. ಬಾ ನೋಡೋಣ. ಇಲ್ಲ ಪ್ರಜ್ವಲ್, ನಾವು ಏನು ಗೊತ್ತಾ, ಏನು ಮಾಡೋಣ ಗೊತ್ತಾ? ಸೌಂಡ್ ಬಂತಲ್ಲ ಈ ಕಡೆ. ನೀವು ನಮ್ಮನ್ನು ಆಟ ಆಡಿಸ್ತಿದ್ದೀರಾ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಯಿತು. ಇವತ್ತು ಏನೇ ಆಗಲಿ, ನಮಗೇನಾದರೂ ಆಗಲಿ, ನಿಮ್ಮನ್ನ ನಾವು ಹಿಡ್ದೇ ಹಿಡಿತೀರಿ. ನೀನು ಇದ್ರ ಬದಲು ನಮ್ಮ ಎದುರುಗಡೆ ಬರ್ಬೋದು. ಎದುರುಗಡೆ ಬಂದು ಅಟ್ಯಾಕ್ ಮಾಡೋ, ನಿನಗೆ ದಮ್ಮು ಧೈರ್ಯ ಏನಾದರೂ ಇದ್ರೆ. ಪ್ರಾಣಿ ಸೌಂಡು ಬ್ರೋ, ಅನಿಮಲ್ ಸೌಂಡ್ ಬ್ರೋ. ಅನಿಮಲ್ ಸೌಂಡು. ಕರಡಿ ಬಂತ ಮತ್ತೆ. ನಾವು ಇದೇ ಜಾಗದಲ್ಲಿ ತಾನು ಬಂದಿದ್ದಣ. ಸುಮ್ಮನೆ ಬೇಡ, ನಾನು ಕಡ್ಡಿ ಹಿಡ್ಕೊ. ಕಡ್ಡಿ ಇಲ್ಲೊಂದು ಐತೆ, ನನ್ನ ಹತ್ರ ಒಂದು. ಇವರು ಕರೀತಾರ, ಓಡಿಸ್ತಿದ್ದಾರೆ. ಅನಿಮಲ್ ಸೌಂಡ್ ಅದು. బ్రో ಹಾಂ, దగ్గర ಪಕ್ಕ ಕರಡಿ ಸೌಂಡ್. ಹಾಂ, ರೂಮ್ಗೆ ಹೋದ್ರೆ ಬರಲ್ವಾ? ಏನಕ್ಕೆ ಬರಲ್ಲ? ಅದೇನು ಆಣೆನಾ ಕರಡಿ ಪ್ರಜ್ವಲ್? ಇವಾಗ ಅದು ಕರಡಿನಾ ಇಲ್ಲಾಂದ್ರೆ ನೀನಾ ಮನುಷ್ಯನಾ ಯಾರಂತ ಇವಾಗ ನಾವು ಬಂದು ನೋಡ್ತೀರಿ. ಕರಡಿ ಆದರೂ ಪರವಾಗಿಲ್ಲ. ಸೊ ಫ್ರೆಂಡ್ಸ್, ಅವ್ರು ಹೇಳ್ತಿರೋದು ಏನಂತಂದರೆ, ಅದು ಸಾಕಿರೋ ಕರಡಿ ಥರ ಅನಿಸ್ತಿದೆ. ಈ ಚಿಕ್ಕ ವಯಸ್ಸಲ್ಲ ಈ ಕರಡಿಗಳನ್ನ ಮನೆ ಹತ್ರನೇ ತೊಗೊಂಬಂದು ಧೈರ್ಯಕ್ಕೋಸ್ಕರ ತಾಯ್ತಾ ಕಟ್ತಾಯಿದ್ರು. ಈ ಮಂತ್ರವಾದಿಗಳು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ಸೊ ಆ ಥರ ಆಗಿರ್ಬೋದು. ನಾವು ಏನಾದರೂ ಅದಕ್ಕೆ ಆವಾಜ್ ಬಿಟ್ಟು ಕಡ್ಡಿಯಲ್ಲಿ ಜೋರಾಗಿ ಸೌಂಡ್ ಮಾಡಿದ್ರೆ ಟ್ರೈನಿಂಗ್ ಆಗಿರೋ ಕರಡಿ ಓಡೋಗ್ಬಿಡುತ್ತೆ, ಅವ್ನ ಮಂತ್ರವಾದಿ ಕಂಟ್ರೋಲಲ್ಲಿ ಇರೋದ್ರಿಂದ. ಸೊ ಅದಕ್ಕೋಸ್ಕರ ಧೈರ್ಯ ಮಾಡ್ಕೊಂಡಾದ್ರೆ ಹೋಗ್ತಾ ಇದ್ದೀವಿ ನಾವು. ಕೊಚ್ಚಿಂದ ಎಸಿ ಬ್ರೋ, ಇನ್ನೊಂದು ಅಲ್ಲೈತೆ. ಎಸಿ ಎಸಿ ಹೊಡಿ ಬ್ರೋ. ಬ್ರೋ ಓಡ್ತು ಬ್ರೋ, ಎಲ್ಲಿపోయింది? ಓಡ್ತು ಪ್ರಜ್ವಲ್. ಪಕ್ಕಾ ಅದು ಟ್ರೈನಿಂಗ್ ಮಾಡಿರೋ ಕರಡಿನೇ ಅದು. ಆ ಮಂತ್ರವಾದಿ ಕೈಯಲ್ಲಿ ಇರೋದೆ. ಹುಷಾರು ಆದ್ರೂ ಯಾಕಾದ್ರೂ ಹುಷಾರಾಗಿ ಕಡ್ಡಿ ಹಿಡ್ಕೊ ಬ್ರೋ. ಅವ್ರು ಬಂದ್ಬಿಟ್ಟು ಇಲ್ಲಿಗೆ ಬರೋರ್ನ ಅದನ್ನ ಹಿಡ್ಕೊಂಡು ಭಯ ಪಡಿಸ್ತವ್ರೆ. ಕಂಟ್ರೋಲ್ ಹಿಡ್ಕೊಂಡು ಕರಡಿನ ಟ್ರೈನಿಂಗ್ ಮಾಡಿ ಇಟ್ಕೊಂಡವ್ರೆ ಕ್ಲೀನಾಗಿ. ಮತ್ತು ಹಂಗಾರೆ ಆನೆದು ಅವತ್ತು ಬಂದಿತ್ತಲ್ಲ ಅದು? ಅದೇನಪ್ಪ ಗೊತ್ತಾಗ್ತಾಯಿಲ್ಲ. అర్థమే ಸೊ ಫ್ರೆಂಡ್ಸ್, ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಅವ್ರಿಗೆ ತೋರಿಸ್ಬೇಕು ಅಂದ್ಕೊಂಡೆ ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿರೋ ಅಂಥ ರೂಮ್ನ. ಸೊ ಇವಾಗ ನಾವು ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ರಲ್ಲ ಆ ರೂಮ್ ಆದರೆ ಇವಾಗ ಅವ್ರಿಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀರಿ. ಲಾಸ್ಟ್ ಟೈಮ್ ಇಲ್ಲೇ ನಡೀತಿದ್ದಿತ್ತು ಅಂತ ಅಂದ್ಬಿಟ್ಟು. అక్కడే పోయాడు.
అది చూసా బ్రో నేను ఆ రూమ్ అయితే చూసాను నేను బ్రో అన్నా ಯಾರೋ ಮನುಷ್ಯ ಯಾರು ಯಾರಿದು ಯಾರು ಬ್ರೋ ಏನಾಯ್ತು ಬ್ರೋ ಇಲ್ಲೇನೋ ಸೌಂಡ್ ಬರ್ತಿದೆ ಫ್ರೆಂಡ್ಸ್ ಅವ್ರಿಗೇನೋ ಅಲ್ಲಿ ಏನೋ ಕಾಣಿಸಿದೆ ಅಂತೆ ಬಾಬಾ ಪ್ರೆಷರ್ ಬ್ರೋ ಕಡ್ಡಿ ಸೌಂಡ್ ಬರ್ತಿದೆ ಬಾಬಾ ಹಾ ಓಕೆ 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 ಬ್ರೋ ಹಾ ಓಕೆ ಬ್ರೋ ಕಡ್ಡಿ ಸೌಂಡೇ ಪ್ರಜ್ವಲ್ ಪಕ್ಕ ಯಾರೋ ಮನುಷ್ಯ ಬಂದವನೆ ಹುಷಾರಾಗಿಲ್ಲ, ನಾನು ಹೊಡ್ತಿದ್ದೆ ನಮ್ಮನ್ನ. ನೀನು ಆ ಟ್ವಿಸ್ಟ್ ಕೊಟ್ರೆ ಹೆಂಗೆ? ಯಾರಿರೋದಿಲ್ಲಿ? ಯಾರಿದ್ದೀರೋ ಮರ್ಯಾದೆಯಾಗಿ ಆಚೆ ಬನ್ನಿ. ನೀವು ಹೋಗಿರೋದನ್ನ ನಾನು ಕ್ಲಿಯರಾಗಿ ನೋಡಿದ್ದೀನಿ. ಕಡ್ಡಿ ನನ್ನ ಹತ್ರನೂ ಐತೆ, ಬಂದರೆ ನೀನು ಎಲ್ಲಿದ್ಯಾ? ಮರ್ಯಾದೆಯಾಗಿ ಆಚೆ ಬಾ. ಹಾಂ, ಏನೋ ಸೌಂಡ್ ಬಂತಲ್ಲ? ನೀನಿದೆಯಾ? ಇಲ್ಲೇ ಇದೆಯಾ? ನನಗೆ ಗೊತ್ತು, ಚೆನ್ನಾಗಿ ಗೊತ್ತು. ಆಚೆ ಬಾ. ಲಾಸ್ಟ್ ಟೈಮ್ ಥರ ನಾವು ಓಡೋಗಲ್ಲ. ಈಗೀತ ನಾವು ಪ್ರಿಪೇರ್ ಆಗೇ ಬಂದಿರೋದು. ನೀನಿಂದ ಎಷ್ಟು ಹುಡುಗಿರು, ಎಷ್ಟು ಹುಡುಗರು, ಸಣ್ಣ ಸಣ್ಣ ಮಕ್ಕಳು, ಸ್ಕೂಲ್ ಹುಡುಗರು, ಅವ್ರ ಜೀವನನ ನಾಶನ ಮಾಡಿದ್ಯಾ. ಇದೆಲ್ಲ ಮಾಡಿ ನಿನ್ಗೇನು ಸಿಗುತ್ತೆ? ಕೆಟ್ಟದ್ದು ಯಾವಾಗೂ ಗೆಲ್ಲಲ್ಲ. ಹಿಂದೆ ಮುಂದೆ ಆಟ ಆಡಿಸಿದ್ಯಾ? ನಿನ್ನ ಹತ್ರ ಪವರ್ ಇರ್ಬೋದು, ಆ ಪವರಿಂದ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಎದುರುಗಡೆ ಬಾ. ಹೇಳ್ದಾಗೆಲ್ಲ ಎಸಿತಾನೆ. ಯಾಕೆ ನಿನಗೆ ದಮ್ಮಿಲ್ವಾ ನಮ್ಮನ್ನ ಎದುರ್ಕೊಳ್ಳೋ ಅಷ್ಟು? ನಮ್ಮನ್ನ ಫೇಸ್ ಮಾಡೋ ದಮ್ಮಿದ್ರೆ ನೀನು ಎದುರುಗಡೆ ಬಾ. ಈ ಥರ ಮಾಡೋದ್ರಿಂದ ನಾವಂತೂ ಭಯ ಪಟ್ಟು ಎಲ್ಲ ಕಡೆ ಇದೆ. ನಿನ್ನ ಜಾಗದಲ್ಲೇ ನಾನಿದ್ದೀನಿ, ಬಾ. ನಿನಗೆ ಬರೋಕ್ಕೆ ದಮ್ಮಿಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ನೆಕ್ಸ್ಟ್ ಟೈಮು ಈ ಕಡೆ ಬರಕ್ಕೆ ಹೋಗ್ಬೇಡ, ಯಾಕಂದ್ರೆ ಇನ್ಮೇಲೆಯಿಂದ ನಾವು ರೆಗ್ಯುಲರ್ ಆಗಿ ಈ ಕಡೆ ಬರ್ತಾನೆ. ಏನಾಯ್ತು? ಏನಾಯ್ತು? ಎಲ್ಲಿ ಬರೋದು? ಎಲ್ಲಿ ಬರೋದು? ಈಗ ಜಂಪ್ ಹೊಡ್ಬಿಟ್ಟು ಹಿಂಗೆ ಹೋದ್ರೆ ನಮ್ಗೆ ಇಲ್ಲ, ನಮ್ಮ ಜಸ್ಟ್ ಮಿಸ್ ನಮ್ಗೆ ಹೊಡಿತಿದ್ರಣ. ನೀವಾಗ ಕ್ಲಿಯರ್ ಕ್ಯಾಪ್ಚರ್ ಆಗಿತ್ತು. ಈ ಕಡೆ ನೋಡಿದೆ, ನೈಟ್ ವಿಷನ್ ಆಗಿದೆ. ಏನೇ ಇದ್ರ ಥರ ಇಟ್ಟೋಣ, ಮಚ್ಚಿಡ್ದಂಗೆ ಥರ ಇಟ್ಟವನೆ. ಬಟ್ ಅದು ಮಚ್ಚಲ್ಲ, ಏನು ಇದ್ರ ಥರ ಐತೆ. ರಾಡ ಮೋಸ್ಟ್ಲಿ ಇರ್ಬೇಕೇನೋ, ಗೊತ್ತಿಲ್ಲ. ಏನಾದ್ರು ಇರ್ಬೇಕೇನೋ. ಕೈಯಲ್ಲಿದೆ ಅಣ್ಣ ಕೋಲು. ಈ ಕಡೆ ಬಂದ, ಹೊರಗೆ ಹೋದ ಅವನು. ಹೊರಗೆ ಹೋದ್ನಾ? ಹ್ಞೂ, ಮತ್ತಿರು ಹೊರಗಡೆ ನೋಡೋಣ. ಯಾರು ಇಲ್ಲ ಪ್ರಜ್ವಲ್. ಹೊರಗೆ ಹೋದ ಅಣ್ಣ ಅವನು. ಜಂಪ್ ಹೊಡ್ಬಿಟ್ಟು ಹಿಂಗೆ ಇಲ್ಲ ನಮ್ಗೆ ಬೀಳ್ತಿತ್ತಣ್ಣ. ಅದರಿಂದ ನಾವು ನೋಡಿರ್ಲಿಲ್ಲ. ಅಟ್ಯಾಕ್ ಮಾಡಕ್ ಬಂದ ಅವನು. ನಾವಿಬ್ರು ಒಳಗೆ ಇದ್ವಲ್ಲ, ಅಲ್ಲೇ ಕಟ್ಟಿ ಇಟ್ಕೊಂಡು ಹಿಂಗೆ ಬರ್ತಾವನು. ಇದ್ರಲ್ಲಿ ಕ್ಯಾಪ್ಚರ್ ಆಯ್ತು. ಹಂಗೆ ನೋಡ್ರೆ ಹಂಗೆ ಎಸ್ಕೇಪ್ ಆಗ್ಬಿಟ್ಟ. ಹಂಗೆ ಏನೋ ಬಿತ್ತು. ಆ ಕಡೆ ಇದ್ದಾನ ಅವನು. ಆ ಕಡೆ ಆ ಕಡೆ ಕೊಡು ಪ್ರಜ್ವಲ್. ಆ ಕಡೆ ಇದ್ದಾನ ಅವನು. ತಲೆಯಲ್ಲಿ ಬಿದ್ದರೆ ಅಣ್ಣ ಮಿಸ್ ಆಗಿ ಅಣ್ಣ. ಹುಷಾರಣ್ಣ. ಇರು, ಇವತ್ತು ಅವನ ನೋಡ್ಕೊಂಡೆ ಬಿಡೋಣ. ಬಾ ಪ್ರಜ್ವಲ್, ಅವನ ನೋಡೋಣ. ಅಣ್ಣ ಕೆಳಗಡೆ ಗುಂಡಿದೆ ಅಣ್ಣ, ಹುಷಾರ. ಹಾಂ ಇವನು ಇವನ ಹತ್ರ ಏನೋ ಪವರ್ಸ್ ಇದೆ ಪ್ರಜ್ವಲ್. ಮುಂದೆ ಹಿಂದೆ ನಮ್ಮನ್ನ ಕನ್ಫ್ಯೂಷನ್ ಮಾಡ್ತಾನೆ. ಹೌದು.
ಅವ್ರಿಗೂ ಏನೋ ಆಟ ಆಡಿಸ್ತಾವ ನಾನು, ಸೌಂಡ್ ಬರ್ತಿದೆ ಹಿಂದೆ. ಎಲ್ಲೋ ಇದೆಯಾ ಬೋಲಿ ಮಗನೆ ನೀನು ಇಲ್ಲೇ ಇದ್ರೆ ನಮ್ಮ ಎದುರುಗಡೆ ಬಾ. ಹಾ ಬ್ರೋ ಕ್ಲಿಯರ್ ಕ್ಯಾಪ್ಚರ್. ಪ್ರಜ್ವಲ್ ಅವ್ರಿಗೂ ಅಟ್ಯಾಕ್ ಮಾಡ್ತಿದ್ದೆ ಪ್ರಜ್ವಲ್. ಅವ್ನ ಕತ್ಲಲ್ಲಿ ಆಟ ಆಡಿಸ್ತಾನೆ ಸೀರಿಯಸ್ ಆಗಿ. ಅವ್ರಿಗೆ ಅಲ್ಲಿ ಬೇರೆ ಏನೋ ಆಟ ಆಡಿಸ್ತಿದೆ. ಈ ನನ್ನ ಮಗ ಇಲ್ಲೇ ಎಲ್ಲೋ ಇದ್ದಾನ ಅವನು. ನೋಡು ಲೇ, ನಿನ್ ದಮ್ಮು ಧೈರ್ಯ ನಿನಗೇನು ಇಲ್ವೇನೋ? ನಿನಗೆ ಇದರಲ್ಲಿ ಯಾವುದಾದ್ರೂ ಒಂದಿದ್ರು ನಮ್ಮ ಎದುರುಗಡೆ ಬರ. ನನ್ನ ಬಾಯಲ್ಲಿಂದ ಕೆಟ್ಟ ಮಾತು ಬರೋ ಥರ ಇಟ್ಕೊಂಬೇಡ ಫ್ರೆಂಡ್ಸ್. ಇಲ್ಲಂತೂ ಯಾರೋ ಪರ್ಸನ್ ಇದ್ದಾನೆ 100% ಫಿಕ್ಸು. ಅವನ ಕೈಯಲ್ಲಿ ಕೋಲ. ಲೇ, ನಿಮಗೆ ಹೇಳ್ತಿರೋದು, ನಿನಗೆ ಧೈರ್ಯ ಇದ್ರೆ ನಮ್ಮ ಮುಂದೆ ಬಾ. ನಿನ್ನ ಕೈಯಲ್ಲಿ ಏನಾಗುತ್ತೆ ಅದು ಮಾಡು ಬಾ. ನಾವಿಲ್ಲೇ ಇದ್ದೀರಿ, ನಾವಿಬ್ಬರೇ ಇರೋದು ಬಾ. ಲಾಸ್ಟ್ ಟೈಮ್ ಥರ ಎಲ್ಲ ನಾವು ಓಡಾಗಲ್ಲ. ನೀವು ಎಷ್ಟು ಜನ ಇದ್ದೀರ ಅಷ್ಟು ಜನನೂ ಬನ್ನಿ. ನನ್ನ ಮಗ ನಮ್ಮ ಕಣ್ಣಿಗೆ ಕಾಣಿಸ್ಬೇಕಲ್ವಾ ಪ್ರಜ್ವಲ್? ಕಾಣಿಸ್ತಾನೆ ಇಲ್ಲ ಅವನು. ಎಲ್ಲಿದ್ದಾನಂತ ಗೊತ್ತಾಗ್ತಾ ಇಲ್ಲ. ನಾನು ನೋಡಿ ಯಾವುದೋ ಈ ಗ್ಯಾನ್ದಲ್ಲಿ ಕಡ್ಡಿ ಬಿಸಾಕ್ಬಿಟ್ಟೆ. ಪ್ರಜ್ವಲ್ ಇಲ್ಲಿ ಏನೋ ಮಾಡ್ತವ್ರು ಪ್ರಜ್ವಲ್. ಏನಿದು ಒಳ್ಳೆ ಥರ ಏನೋ ಮಾಡ್ತಾರೆ. ಕಲ್ಲಣ ಜಸ್ಟ್ ಮಿಸ್ಸೋಣ, ನನಗೆ ಬೀಳ್ತಿದ್ದೆ. ಅದು ಕಟ್ಲಲ್ಲಿ ಎಲ್ಬೇಕು ಹಂಗೆ ಎಸಿತವನೆ. ನೀನು ಗಂಡ್ಸಲ್ಲ ಅಂತ ಒಪ್ಕೋ. ನಮ್ಮನ್ನ ಈ ಥರ ಇಂಡೈರೆಕ್ಟಾಗಿ ಅಟ್ಯಾಕ್ ಮಾಡು. ನೀನು ಈ ಥರ ಇಂಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಿದ್ಯಾ ಅಂದರೆ ನೀನು ಗಂಡ್ಸಲ್ಲ. ನಿನಗೆ ತಾಕತ್ತೆ ಇದ್ರೆ ಬಾ, ನಮ್ಮ ಎದುರುಗಡೆ ಬಾ. ಇವನು ಇಂಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಿದ್ದಾನೆ. ಆ ಥರ ಮಾಡ್ತಾನೆ. ಇಂಡೈರೆಕ್ಟಾಗಿ ಅಟ್ಯಾಕ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಸ್ಟೆಪ್ ಏನು ತೊಗೊಬೇಕು ನಮ್ಗೆ ಅರ್ಥ ಆಗ್ತಾಯಿಲ್ಲ. ನಗೀತಾವ್ ನೋಡ್ದಾ? ಆದರೆ ಎದುರುಗಡೆ ಮಾತ್ರ ಬಂದರೆ ಬಿಡೋದೇ ಇಲ್ಲ. ತಲೆ ಮೇಲೆ ಬೀಳ್ತೈತ ನಾವು. ಅದೇ ಎಸಿತಾವ್ ನಾವು ಒಬ್ಬನೇ ಬಿದ್ದಾನೆ ಅಂತ ಬರ್ತಾ ಇಲ್ಲ. ಇಬ್ಬರಿದ್ದೀವಿ ಅಂತ ಮೇಲೆ ಇಬ್ಬರಿರೋದು ಗೊತ್ತಾಯ್ತು ಅವನಿಗೆ. ಬಾ ಇನ್ನೂ ಎಷ್ಟು ಎಸಿತೀಯ ಎಸಿಯೋ, ಇನ್ನೂ ಎಷ್ಟು ಎಸಿತೀಯ ಎಸಿ. ನಮ್ಮನ್ನು ಎಷ್ಟು ಅಟ್ಯಾಕ್ ಮಾಡ್ತೀಯ ಮಾಡು. ಆದರೆ ಇದನ್ನು ಮಾತ್ರ ನಾವು ಇಲ್ಲಿಂದ ನಾವು ಈ ಜಾಗನ ಬಿಟ್ಟು ಹೋಗೋದೇ ಇಲ್ಲ. ಒಂದು ನೀವು, ಇಲ್ಲಾಂದರೆ ನಾವು. ಯಾವತ್ತಾದರೂ ನೀವು ನಮ್ಮ ಕೈಗೆ ಸಿಗ್ತೀರಾ. ಅಯ್ಯೋ, ನೀನು ಎಷ್ಟು ಎಸಿತೀಯ ಎಸಿಯೋ. ಪ್ರಜ್ವಲ್ ಆ ಕಡೆಯಿಂದ ನೋಡಿ ಯಾರಿದ್ದಾರೆ. ಯಾರೂ ಇಲ್ಲ ಪ್ರಜ್ವಲ್. ನೀನೇನು ಮಾಡ್ತೀಯ, ಎಷ್ಟು ಮಾಡ್ತೀಯ ಮಾಡೋ. ಅದಕ್ಕೆ ಅವನು ಕಣ್ಣಿಗೆ ಕಾಣಿಸ್ತಿರಂಗೆ ಆಟ ಆಡಿಸ್ತಿರೋದು. ಪಕ್ಕಾ ನೀನು ನೋಡಿದ್ದೀನಲ್ಲ. ಲಾಸ್ಟ್ ಟೈಮು ನೋಡಿದ್ದೀನಿ ನಿಮ್ಮ ಟೀಮ್ನ, ಇವಾಗೂ ನೋಡಿದ್ದೀನಿ. ನೀನು ಇಲ್ಲೇ ಇದೆಯಾ ಅಂತ ನಮಗೆ ಗೊತ್ತು. ನಾವು ಅಕಸ್ಮಾತ್ ಇವತ್ತು ಹೋದ್ರೂ ಇಲ್ಲಿಗೆ ಬರ್ತಾನೆ ಇರ್ತೀರಿ. ನೀವು ಮಾಡೋದನ್ನು ನಾವು ನಿಲ್ಲಿಸ್ತೀರಿ. ನಾವು ಅವಾಗಲೇ ಕೋಲಿಂದ ಎಸೆದ್ವಲ್ಲ ಕರಡಿಗೆ, ಅವನು ಅದಕ್ಕೆ ಬೀಳೋದು ಬಂದು ಇವನಿಗೆ ಬೀಳ್ಬೇಕಿತ್ತು. ಈಗ ಎಷ್ಟಾದ್ರು ఇక్కడ ఆ మనిషి ఈడే ఉండు బ్రో. అటాక్ చేస్తానే ఉండు మమ్మల్ని, కనపడకుండా అటాక్ చేస్తుండు. కనపడిండా? లైట్లన్నీ ఆఫ్ చేసి 10 నిమిషాలు ఓకే ఓకే ಓಕೆ. ನಾವು ಇವಾಗಾದರೆ ಇಲ್ಲಿಂದ ಹೋಗ್ತಾ ಇದ್ದೀರಿ. ನೀನು ಯಾವತ್ತಾದರೂ ಮತ್ತೆ ನಮ್ಮ ಕೈಗೆ ಸಿಗ್ತೀಯಾ?
ಇವಾಗ ನೀನು ಮಿಸ್ ಆಗಿರ್ಬೋದು, ನಾವು ಹೋಗ್ತಾ ಇದ್ದೀರಿ, ಮಾಡ್ಕೋ. ತಲ್ತಲಕ್ಕೆ ಆಗ್ತಾವ ನಾನು ನಾವು ಹೋಗ್ತಾ ಇದ್ದೀವಿ, ನೀನೇನು ಮಾಡ್ಕೊಂಡ್ಯಾ ಮಾಡ್ತಾ ಇದ್ದೀವಿ. ಮೇಲೆ ಮೇಲಿಂದ ಆಗ್ತಾವನೆ. ನೋಡ್ಕೊಂಡು ಬಾ, ಹುಷಾರು ಪ್ರಜ್ವಲ್. ನಡಿ ಬಾ ಪ್ರಜ್ವಲ್. ಅಲ್ಲ ಇದೆ ನೋಡ್ಕೊಂಬ. ಲಾಸ್ಟ್ ಟೈಮ್ ನೀನು ಅಲ್ಲಾಗಲ್ಲ ಬಿದ್ದಿರೋ. ಸೊ ಫ್ರೆಂಡ್ಸ್, ಏನಂತಂದರೆ ನಾವು ಇವಾಗ ಇಲ್ಲಿಂದ ನಾನು ಆಚೆ ಹೋಗಿ ಹೇಳ್ತೀನಿ. వాట్ బ్రో ఇప్పుడు మనం వెళ్ళిపోయినామని వాడు అనుకుంటాడు, ఖచ్చితంగా మనం చూస్తాడు. చూసాను కదా, వీళ్ళిద్దరు ఏం చేద్దామంటే వీళ్ళిద్దరిని కార్ కడికి పంపించేద్దాం. ఓకే సరేనా? వీళ్ళిద్దరు లైట్లు ఆన్ చేసుకొని కార్ కడికి వెళ్ళిపోండి. అందరూ వెళ్ళిపోయినారని మనకి లైటింగ్తో వెళ్ళిపోయాను అనుకుంటాడు. సరేనా? మనం వెళ్ళిపోయిన తర్వాత వాడు పూజ స్టార్ట్ చేస్తాడు. ఒక 10 నిమిషాలు ఆగుతాం మనం. 10 నిమిషాలు ఆగి లోపలికి వెళ్ళి పట్టుకున్నాం. ఓకే. ఒకడే ఉన్నాడా? నువ్వు కలిపోయిందా? ಒಬ್ಬನೇ ಒಕ್ಕಡೆ. ಸರಿ. ಏನಂತಂದರೆ ಇವಾಗ ನೀವಿಬ್ಬರು ಲೈಟಿಂಗ್ ಹಾಕ್ಕೊಂಡು ಕಾರ್ ಹತ್ರ ಹೋಗ್ಬಿಡಿ, ಆಯಿತಾ? ನಾವಿಲ್ಲೇ ಒಂದು 10 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಅವ್ನಿಗೆ ಹೇಳ್ಬಿಟ್ಟು ಬಂದಿದ್ದೀರಲ್ಲ ನಾವು ಹೋಗ್ತಿದ್ದೀರಿ ಅಂತ, ಅವ್ನು ಬರ್ತೇ ಬಂದು ಏನಾದರೂ ಮಾಡ್ತಾನೆ ಏನೋ ಚೆಕ್ ಮಾಡೋಣ. ಅಕಸ್ಮಾತ್ ಇದ್ದರೆ ಅವ್ನು ನಡೆಯೋಕ್ಕೆ ಟ್ರೈ ಮಾಡ್ತೀನಿ, ನಿಮ್ಗೊಂದು ಫೋನ್ ಹಾಕ್ತೀನಿ, ಬಂದುಬಿಡಿ. ಸರಿ ಓಕೆನಾ? ಇದು ಕಡ್ಡಿ ಮಾತ್ರ ಕೊಡ್ಬಿಡಿ ಸೇಫ್ಟಿಗೆ. ಹೋಗಿ లైట్ಗಳು ఆన్ ಮಾಡ್ಕೊಂಡು రికార్డింగ్ చేసుకోండి మీరు. అక్కడ బయట ఏదైనా జంతువులు జాగ్రత్త. ఓకే ప్రజలు హుషారు. ప్లేస్ చేయండి కదా. ಫ್ರೆಂಡ್ಸ್, ಇವಾಗಾದರೆ ನಾವು ಇಲ್ಲೇ ಇದ್ದು ನಾವು ಹೋಗಿದ್ದೀರಾ ಅಂತ ಅವರಿಬ್ಬರನ್ನಾದರೆ ಕಲಿಸ್ತಾ ಇದ್ದೀರಿ. ಅವ್ನ ಲೆಕ್ಕದ ಪ್ರಕಾರ ನಾವೆಲ್ಲರೂ ಇಲ್ಲಿಂದ ಹೋಗ್ಬಿಟ್ಟಿದ್ದೀರಿ ಅಂತ ಅಂದ್ಕೊಬೇಕು. ನಾವಿಲ್ಲೇ ಬಚ್ಚಿಕೊಂಡು ಮತ್ತೆ ಹೋಗಿ ಚೆಕ್ ಮಾಡ್ತೀರಿ ಅವನೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾನೆ ಏನಂತ. ವಾಟ್ ಬ್ರೋ? ಹಾಂ, ವಾಟ್ ಹ್ಯಾಪನ್? ರೈಟ್ ಸರ್. 10 నిమిషాలు ఇక్కడ దానుకున్నాం. ఓకే 10 minutes అనుకోండి. వాడు మెయిన్ రూమ్ ఎక్కడ వాళ్ళు చేసేది? అండర్గ్రౌండ్ అదే కన్ఫర్మ్ సరేనా? అదే రూమ్కి వెళ్ళి చూద్దాం. ಓಕೆ. ಸೊ ಫ್ರೆಂಡ್ಸ್, ನಾವು ಒಂದು 15 ನಿಮಿಷ 10 ನಿಮಿಷ ಆದಮೇಲೆ ಈ ರೂಮಿಂದ ಆದರೆ ಆಚೆ ಹೋಗಿ ಅವನೇನು ಮಾಡ್ತಿದ್ದಾನೆ ಅಂತ, ಇದ್ದು ಏನಾದರೂ ಮಾಡ್ತಿದ್ದಾನೆ ಅಂತ ಚೆಕ್ ಮಾಡ್ತೀರಿ. ಸೊ ನೋಡೋಣ. ಇಲ್ಲೇ ಆದರೆ 15 ನಿಮಿಷ ನಾವು ವೆಯ್ಟ್ ಮಾಡ್ತೀರಿ. ಓಕೆ, ಲೆಟ್ಸ್ ಗೋ. ಫ್ರೆಂಡ್ಸ್, ನಾವಾದರೆ ಅವನಿದಾನ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಾಯಿದ್ದೀರಿ. ಸುಮಾರು ನಾವು 15-20 ನಿಮಿಷ ಆದರೆ ಅಲ್ಲೇ ವೆಯ್ಟ್ ಮಾಡಿದ್ರಿ. ಇವಾಗ ఏం లేదు. సౌండ్ అయినా వల్ల ఫ్రెండ్స్ సౌండ్ ఏమిಲ್ಲ, సౌండ్ ఏం లేదు.
ಸೌಂಡ್ ಏನೂ ಬರ್ತಾ ಇಲ್ಲ ನಮಗೆ. ರಿಚುವಲ್ ಮಾಡೋ ರೂಮ್ ಹತ್ರ ಚೆಕ್ ಮಾಡೋಕೆ ಹೋಗ್ತಾಯಿದ್ದೀರಿ. ಈ ರೂಮೇ ಕನ್ಫರ್ಮ್, ಈ ರೂಮೇ. ಹಾಂ, ಲಾಸ್ಟ್ ಟೈಮು ಈ ಕಡೆ ಜಾಸ್ತಿ ಇಲ್ಲ, ಲಾಸ್ಟ್ ಟೈಮ್ ಇಲ್ಲೇ ಮಾಡ್ತಿದ್ದಿತ್ತು ರಿಚುವಲ್, ಇದೇ ರೂಮೇ. ಸೊ ಫ್ರೆಂಡ್ಸ್, ನಾವೇನೋ ಅಂದ್ಕೊಂಡ್ರಿ ಇಲ್ಲೇನೋ ನಡೀತಿದೆ. ನಾವು ಹೋಗಾದ್ಮೇಲೆ ಅವನೇನಾದರೂ ಮಾಡ್ತಾನೆ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಅವನಿಲ್ಲ. ನಮ್ಗೆ ಯಾವುದೇ ರೀತಿ ಸೌಂಡು ಕೇಳಿಸ್ತಾ ಇಲ್ಲ. ಇದೇ ರೂಮ್ ತಗೊಂಡಿದ್ದು 100% ఇదే రూమ్. సో ఫ్రెండ్స్, అలా ఏదో మనం వెళ్ళిపోయిన వాళ్ళు కూడా వెళ్ళిపోయినట్టున్నారు. మేబీ ఉండొచ్చు, మేబీ ఉండొచ్చు. అదే ఉంటుంది, సౌండ్స్ కొడతలేదు. అదే, కానీ మొదలదండి. ఖచ్చితంగా ఎప్పుడు చేసినా చేయకపోయినా ఆ పాజిటివ్ అయితే ఖచ్చితంగా రావాలా. మళ్ళీ ట్రై చేయండి. నెక్స్ట్ టైం నేను ఉన్నానంటే నేనైనా వస్తాను, లేదంటే మీరు ట్రై చేయండి. నైస్. మేము వెళ్ళిపోయామేమో, వాళ్ళు కూడా వెళ్ళిపోయినట్టున్నారు. సరే రాబోతు వాళ్ళు ఎక్కువ చెప్తారు కదా, అక్కడే ఓకే ఓకే ఓకే. ಸೊ ಫ್ರೆಂಡ್ಸ್, ಇವಾಗಾದರೆ ನಾವು ಅವರಿಬ್ಬರನ್ನ ಸಪ್ರೇಟಾಗಿ ಬಿಟ್ಬಿಟ್ಟಿದ್ದೀರಿ. ಅಲ್ಲೇನಾದರೂ ಪ್ರಾಬ್ಲಮ್ ಮಾಡೋಕ್ಕೆ ಏನಾದರೂ ಹೋಗಿದ್ದಾರೆ, ನಾವು ಅಲ್ಲಿ ಚೆಕ್ ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ಅಮಾವಾಸ್ಯೆಗೆ ಗ್ಯಾರಂಟಿ ಬರ್ತೀನಿ ನಾನು ಇಲ್ಲಿಗೆ ಬಂದು. ಇದು ಮಾತ್ರ ನಾನು ಇಲ್ಲಿಗೆ ನಿಲ್ಲಿಸಲ್ಲ, ಅದೇನಾದರೂ ಆಗಲಿ ಬಂದೇ ಬರ್ತೀನಿ ಫ್ರೆಂಡ್ಸ್, ಸೀರಿಯಸ್ ಆಗಿ. ಸೊ ಕಾರ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಆದರೆ ಆನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗಾದರೆ ನಾವು ಅಲ್ಲಿಂದ ನಮ್ಮ ಗಾಡಿ ಹತ್ರಕ್ಕಾದರೆ ಬಂದುಬಿಟ್ಟಿದ್ದೀರಿ. ಪ್ರಜ್ವಲ್, ನಿಮ್ಗೇನಾದರೂ ಆ್ಯಕ್ಟಿವಿಟೀಸ್ ಏನಾದರೂ ಕಾಣಿಸ್ತಾ? ಅವನೇನಾದರೂ ಕಾಣಿಸೋದ್ನಾ ಮತ್ತೆ? ಇಲ್ಲ ಅಣ್ಣ, ನಮ್ಗೇನು ಕಾಣಿಸಿಲ್ಲ. ಏನಾಯ್ತು? ನಮ್ದೇನು ಇಷ್ಟೊತ್ತು ನಾವು ಬರಕ್ಕೆ ಅರ್ಧ ಗಂಟೆ ಮೇಲೆ ಆಯ್ತು. ಏನು ಸೌಂಡ್ಸು, ಏನು ಆಕ್ಟಿವಿಟೀಸ್ ಕರಡಿ ಗಿಡಿ ಏನೂ ಇಲ್ಲ. ಏನಿಲ್ಲ ಅಣ್ಣ, ಕಾರ್ ಒಳಗೆ ಮಲ್ಕೊತಿದ್ವಿ. ಹಂಗಾದ್ರೆ ಪರವಾಗಿಲ್ಲ. ಯಾಕಣ್ಣ, ಏನಾಯ್ತು? ಅಲ್ಲಿ ನಾವು ಹೋಗಿ ನೋಡಿದ್ರೆ ಅಲ್ಲಿ ಏನು ಸೌಂಡು ಇಲ್ಲ, ಒಂದು ಏನು ಆಕ್ಟಿವಿಟಿ ಇಲ್ಲ, ಏನಂದ್ರೆ ಏನಿಲ್ಲ, ಒಂಚೂರು ಸೌಂಡ್ ಬರಲಿಲ್ಲ, ಏನೂ ಇಲ್ಲ. ನಾವ್ ಅಷ್ಟೊತ್ತು ಕಾಯ್ದಿದ್ದಕ್ಕೆ ನಾವು ಹೋಗ್ಬಿಟ್ಟಿದೀರ ಅಂತ ಅವನು ಹೋಗ್ಬಿಟ್ಟಂಗಿದ್ದಾನೆ. ಆದ್ರೂ ಅಣ್ಣ, ನೀವಿಬ್ರೇ ಇದ್ರಲ್ಲ, ಅವನೊಬ್ಬ ಇದು ಆರಾಮಾಗಿ ಏನೋ ಮಾಡ್ತಿದ್ನಲ್ಲ. ಆದ್ರೂ ಏನಪ್ಪ, ಅವನೊಬ್ನೇ ಇಷ್ಟೊಂದು ಜನಕ್ಕೆ ಆಟ ಆಡಿಸ್ತಾವನೆ. ಇನ್ನು ಅವ್ರ ಗ್ಯಾಂಗ್ ಎಷ್ಟು ಜನ ಇದಾರೆ ಏನಂತ ಗೊತ್ತಿಲ್ಲ. ಆದ್ರೂ ಇವಾಗ ಬರೋ ಅಮಾವಾಸ್ಯೆಗೆ ನಾವು ಬರಲೇಬೇಕು ಇಲ್ಲಿಗೆ. ಮತ್ತೆ ಬಂದು ಅದು ಏನಂತ ಒಂದು ನಾವ ಇಲ್ಲಾಂದ್ರೆ ಅವರ ಡಿಸೈಡ್ ಮಾಡ್ಲೇಬೇಕು. ಸರಿನಾ? ಸರಿಯಾಗಿರು. ನೀನೇನಾದ್ರೂ ಹೇಳೋದಿದ್ರೆ ಹೇಳ್ಬಿಡು, ನಾನು ಇಟ್ಕೊಂಡು ತಿನ್ಬೇಕಾದ್ರೆ. ಏನಿಲ್ಲ ಅಣ್ಣ, ನಾನು ಸ್ಟಾರ್ಟಿಂಗ್ ನೋಡೋದಾಗ ಇದು ಶ್ಯಾಡೋದು ಅದೆಲ್ಲ ಅನ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಶ್ಯಾಡೋನು ಇದೆ, ಮತ್ತೆ ಮನುಷ್ಯರು ಇದ್ದಾರೆ. ಅದು ಯಾವುದೇ ಒಂದು ಗೊತ್ತಾಗ್ಲಿಲ್ಲ ಅಣ್ಣ, ಯಾರದು ಅಂತ. ಏನು ಮಾಟ ಮಂತ್ರನ ಏನದು ಅನ್ನೋದು? ಬ್ಲ್ಯಾಕ್ ಮ್ಯಾಜಿಕ್
ಬ್ಲ್ಯಾಕ್ ಮ್ಯಾಜಿಕ್ ಅವ್ರ ಟೀಮ್ ಮೆಂಬರ್ಸ್ ಅಂತ. ಅವರೇ ಯಾರು ಇಲ್ಲಿಗಲ್ ಪರ್ಸನ್ ಯಾರು ಅಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಪರ್ಸನ್. ಮತ್ತೆ ನೈಟ್ ವಿಷನ್ ಅಲ್ಲೂ ಕ್ಯಾಪ್ಚರ್ ಮಾಡಿದ್ದೀನಿ, ಅದೊಂದು ನೋಡ್ಬೇಕು ಮತ್ತೆ ಫುಟೇಜ್. ನೋಡೋಣ ತೆಗೆದು ನೋಡೋಣ. ಸರಿ ಬ್ರೋ. ಅಬ್ದುಲ್ ಬ್ರೋ ఎక్కడ ఉండవు బ్రో? ಹಿಡ್ಕೋತೀನಿ ಕೂಡ బ్రో నీ ఒపీనియన్ ఏమనుకుంటావు? మొత్తానికి అయితే ఆ ఆత్మ వాళ్ళతో ఇబ్బంది పడుతుంది కాబట్టి వాళ్ళని అయితే పట్టుకోండి. ఇప్పుడైతే పారిపోయారు, మేము వెళ్ళిపోయాంలే అనేసి వాళ్ళు కూడా వెళ్ళిపోయారు. కానీ అమావాస్య రోజు అయితే మీరు వెళ్ళండి, పట్టుకోండి. సో అదే ఫ్రెండ్స్ నేనైతే చెప్పేది. వీడియో అందరికీ సస్పెన్స్ థ్రిల్గా ఎంజాయ్ చేశారు అనుకుంటా. సో వీడియో నచ్చితే ప్రతి ఒక్కరు వీడియోని లైక్ చేసి ಈ ಚಾನಲ್ని ಸಬ್ಸ್ಕ್ರೈಬ್ చేసుకోండి. ಸೊ ಅವ್ರು ಹೇಳ್ತಿರೋದು ಏನಂತಂದರೆ, ಆ ಆತ್ಮ ಬಂದ್ಬಿಟ್ಟು ಅವ್ರ ಕಂಟ್ರೋಲಲ್ಲಿದ್ದು ತುಂಬ ಫೀಲ್ ಆಗ್ತಿದೆ ಅಂತಂದ್ಬಿಟ್ಟು ಇವ್ರು ಹೇಳ್ತಿದ್ದಾರೆ. ಸೊ ಅದೇನೋ 100% ನಿಜ. ಯಾಕಂದರೆ ಲಾಸ್ಟ್ ಟೈಮು ಆತ್ಮನೇ ನನಗೆ ಆ ರೂಟ್ನ ತೋರಿಸಿರೋದು, ಆ ಅಂಡರ್ಗ್ರೌಂಡ್ ರೂಟ್ చూపించిందే నాకు ಆತ್ಮ. ಓ ಸೂಪರ್. ಸೊ ಅದನ್ನು ನೀವೆಲ್ಲರೂ ನೋಡಿದ್ದೀರಾ. ನೆಕ್ಸ್ಟ್ ಟೈಮು ಗ್ಯಾರಂಟಿ ಅಮಾವಾಸ್ಯೆಗೆ ಬರ್ತೀರಿ, ಅದೇನು ನಡೆಯುತ್ತೋ ನಡೀಲಿ. ಸೊ ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಬ್ರೋ నువ్వేమైనా మాట్లాడతావా? ఏదే బ్రో, ನೀವೇನಾದರೂ ಮಾತಾಡ್ತೀರಾ? ಮಾತಾಡ್ತೀನಿ. ಸೊ ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.